ನೇತ್ರಾವತಿಯ ತೀರದಲ್ಲಿ ನೂರಾರು ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಮುನ್ನೆಲೆಗೆ ಬಂದ ಮೇಲೆ ಇಡೀ ಪ್ರಕರಣದಲ್ಲಿ ಎಸ್ಐಟಿ ಇವತ್ತಿನಿಂದ ಎಂಟ್ರಿ ಕೊಡುತ್ತೆ. ನಿನ್ನೆ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಒಂದು ಟೀಮ್ ಫಾರ್ಮ್ ಆಗಿದೆ. 4 ಜನ IPS ಅಧಿಕಾರಿಗಳಿರ್ತಾರೆ. ಅವ್ರ ಕೆಳಗಡೆ ಗ್ರೇಡೆಡ್ ಆಫೀಸರ್ಸ್ ಇರ್ತಾರೆ. SI ಇಂದ ಹಿಡಿದು ಈ ಮಿಸ್ಸಿಂಗ್ ಕಂಪ್ಲೇಂಟ್ಗಳನ್ನು ಕರೆಕ್ಟಾಗಿ ಭೇದಿಸುವಂತಹ ಅಧಿಕಾರಿಗಳಿರ್ತಾರೆ. ಸೊ ಹಾಗಾದ್ರೆ ಈ ಪ್ರಕರಣದ ತನಿಖೆ ಹೇಗೆ ನಡೆಯುತ್ತೆ? ಪ್ರಕರಣದಲ್ಲಿ ಎದುರಾಗಬಹುದಾದಂತಹ ಸವಾಲುಗಳು, ಯಾಕಂದ್ರೆ ಟೈಮ್ ಲ್ಯಾಪ್ಸ್ ಇದೆಯಲ್ಲ, 20 ವರ್ಷದ ಹಿಂದೆ ನಡೆದಂತಹ ಕ್ರೈಮ್ಗಳ ಬಗ್ಗೆ ಆ ವ್ಯಕ್ತಿ ಹೇಳ್ತಾ ಇರೋದು. ಸೊ ಎವಿಡೆನ್ಸ್ ಅನ್ನ ಹೆಂಗೆ ಕಲೆ ಹಾಕ್ತಾರೆ ಪೊಲೀಸರು, ಇಡೀ ಪ್ರಕ್ರಿಯೆ ಮತ್ತು ಶವಗಳನ್ನ ಹೊರ ತೆಗೆಯೋದಕ್ಕೆ ಎಕ್ಸ್ಹ್ಯೂಮೇಷನ್ ಪ್ರಾಸೆಸ್ ಅಂತ ಅಂತಾರೆ. ಅದನ್ನು ಎಷ್ಟು ದಿನ ಬೇಕಾಗತ್ತೆ ನಡೆಸೋದಕ್ಕೆ? ಈ ವ್ಯಕ್ತಿ ಈಗ ಯಾಕೆ ಬಂದ? ಈತ ನಿಜವಾಗ್ಲೂ ಕೂಡ ಆತ ಹೇಳ್ಕೊಳ್ಳೋ ಪ್ರಕಾರನೇ ಅಲ್ಲಿ ಕೆಲಸಗಾರನಾಗಿದ್ನ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಬೇಕು. ಅದಕ್ಕಿಂತ ಮುಂಚೆ ತನಿಖೆಗೆ ಸಂಬಂಧಪಟ್ಟಂತೆ 1 by 1 ಮಾಹಿತಿ ನೋಡ್ತಾ ಹೋಗೋಣ. ತನಿಖೆಗೆ ರಾಜ್ಯ ಸರ್ಕಾರ SITಯನ್ನು ರಚನೆ ಮಾಡಿದೆ. ಇಡೀ ಪ್ರಕರಣದ ಅತಿ ದೊಡ್ಡ ಟ್ವಿಸ್ಟೇ ಇದು. ಇವತ್ತು ಧರ್ಮಸ್ಥಳಕ್ಕೆ SIT ಟೀಮ್ ಎಂಟ್ರಿ ಕೊಡುತ್ತಾ ಅಂತ, ಇವತ್ತಿನಿಂದಲೇ ಆರಂಭ ಆಗುತ್ತಾ SIT ಟೀಮ್ನ ತನಿಖೆ. ಘೋರಾತಿ ಘೋರ ಅಪರಾಧದ ಸಮಾಧಿ ಸತ್ಯ ಹೊರ ಬೀಳುತ್ತಾ? ಆತ ಹೇಳೋ ಪ್ರಕಾರ ಹೀನಾತಿ ಹೀನ ರಾಕ್ಷಸಿ ಕೃತ್ಯ ಇಲ್ಲಿ ನಡೆದು ಹೋಗಿದೆ. ಆ ಕೃತ್ಯದ ಭಾಗಿಯಾಗಿ, ಅಂದ್ರೆ ಆ ಕೃತ್ಯದ ಭಾಗಿದಾರನಾಗಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಆತ ಹೇಳ್ಕೊಳ್ತಿದ್ದಾನೆ. ಬಟ್ ಇದು ಜಸ್ಟ್ ಆರೋಪ ಅಷ್ಟೇ ವೀಕ್ಷಕರೇ, ನೆನಪಿರಲಿ. ಹೀಗಾಗಿ ಪ್ರಕರಣದ ತನಿಖೆ ಹೇಗೆ ಸಾಗುತ್ತೆ ಅನ್ನುವಂತಹ ಕುತೂಹಲ. ಇಲ್ಲಿ ತನಕ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನ ಪೊಲೀಸರು. ಈಗ ಆ ಕೇಸ್ ಫೈಲ್ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ SIT ಅಧಿಕಾರಿಗಳಿಗೆ. SIT ಅಧಿಕಾರಿಗಳ ಕೇಸ್ ಫೈಲ್ ಮಾತ್ರ ಟ್ರಾನ್ಸ್ಫರ್ ಆಗಲ್ಲ. ನೆನಪಿರಲಿ, ಅದೇ ಮುಸುಕುದಾರಿ ವ್ಯಕ್ತಿ ಕಳೆದ ವಾರ, ಅಂದ್ರೆ ಆತ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿರ್ತಾನೆ. ಈಗ ಅದು BNS ಪ್ರಕಾರ 183. ಸೊ ಸ್ಟೇಟ್ಮೆಂಟ್ ಅನ್ನು ದಾಖಲಿಸಿರ್ತಾನೆ. ಆ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ತನಿಖೆ ಆಗುತ್ತೆ. ಅವನು ಏನು ಹೇಳಿಕೆಯನ್ನು ಕೊಟ್ಟಿರ್ತಾನೆ, ಆ ಹೇಳಿಕೆಯನ್ನು ಆಧರಿಸ್ಕೊಂಡು ಆಯಾಮಗಳು ಸಾಗುತ್ತೆ, ತನಿಖೆ ಆಗುತ್ತೆ. SIT ಟೀಮ್ನಲ್ಲಿ ಕೇವಲ 4 ಜನ ಅಧಿಕಾರಿಗಳು ಮಾತ್ರ ಇರಲ್ಲ. ನಾನು ಹೇಳ್ತಾ ಇದ್ದೆ ನಿಮಗೆ, ಗ್ರೇಡೆಡ್ ಆಫೀಸರ್ಸ್ ಇಂದ ಹಿಡಿದು ಒಂದು ಇಡೀ ಟೀಮ್ ಇರುತ್ತೆ. ಆಲ್ಮೋಸ್ಟ್ ಒಂದು 30-40 ಜನ ಪೊಲೀಸ್ ಆಫೀಸರ್ಸ್ ಅಖಾಡಕ್ಕೆ ಇಳಿತಾರೆ. ಅದನ್ನು ಲೀಡ್ ಮಾಡೋದು ಈ 4 ಜನ. ಸೊ ಕುತೂಹಲ ಇದೆ. 20-25 ವರ್ಷಗಳ ಹಿಂದಿನ ರಹಸ್ಯ ನಿಜವಾಗ್ಲೂ ಸಮಾಜದಲ್ಲಿ ಹೊರ ಬರುತ್ತಾ ಅನ್ನೋದು ಒಂದು ಕುತೂಹಲ, ಅಥವಾ ರಹಸ್ಯವನ್ನ ಕ್ಯಾಂಪೇನ್ ಮಾಡಿದ್ರ ಕೆಲವರು ಅನ್ನೋದು ಒಂದು ಕುತೂಹಲ. ಆಕ್ಟಿವಿಸ್ಟ್ಗಳಿದ್ದಾರೆ, ಆಕ್ಟಿವ್ ಆಗಿ ಹೋರಾಟ ಮಾಡ್ಕೊಂಡು ಬಂದವರು, ಅವ್ರದ್ದು ಆರೋಪ ನೂರಾರಿದೆ. ಈ ಕಡೆಗೆ ಸರ್ಕಾರ, CBI, ಪೊಲೀಸರು ಇವರೆಲ್ಲರೂ ಕೂಡ ತನಿಖೆ ಮಾಡಿದ್ದಾರೆ. ಇವ್ರು ಕಂಡುಕೊಂಡಿರುವಂತಹ ಅಂಶ ಇದೆಲ್ಲವನ್ನ ಬಿಟ್ಟು ಪೂರ್ವಾಗ್ರಹ ಪೀಡಿತರಲ್ಲದ ಅಧಿಕಾರಿಗಳನ್ನ ನೇಮಕ ಮಾಡಿರೋದು, ವಿಪರೀತ ಪ್ರೆಷರ್ ಇದೆ. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಗೊತ್ತಾ? ಇಡೀ ಪ್ರಕರಣದಲ್ಲಿ ಲಿಮಿಟೆಡ್ ಆಗಿ ಸೈಂಟಿಫಿಕ್ ಎವಿಡೆನ್ಸ್ ಸಿಗುತ್ತೆ. ಈ ಪ್ರಕರಣದಲ್ಲಿ ಲಿಮಿಟೇಷನ್ಗಳಿದಾವೆ. ನೆನಪಿರಲಿ, ಯಾವುದೇ ಕ್ರೈಮ್ ಪ್ರಕರಣದಲ್ಲಿ ಲಿಮಿಟೇಷನ್ ಅನ್ನೋದು ಬಂದ ಕೂಡಲೇ ವಿಪರೀತ ಪ್ರೆಷರ್ನಲ್ಲಿ ಅಧಿಕಾರಿಗಳಿರ್ತಾರೆ. ಇಷ್ಟರ ಮಧ್ಯೆ ಕೂಡ ಆಚೆ ಬರುತ್ತಾ ಸತ್ಯ ಅನ್ನೋದು ಒಂದು ಪ್ರಶ್ನೆ. ಈಗ ನಿಮಗೆ ನಾವು ತೋರಿಸ್ತಾ ಇರುವಂತಹ ಮಾಹಿತಿ ಇದೆಯಲ್ಲ, ಹಿರಿಯ ಆಫೀಸರ್ಸ್ ಯಾರ್ಯಾರಿದ್ದಾರೆ ಅವ್ರದ್ದು BGV ತೋರಿಸ್ತಾ ಇದ್ದೀವಿ. ಅವ್ರು ಯಾರು, ಅವ್ರದ್ದು ಹಿನ್ನೆಲೆ ಏನು, ಎಷ್ಟನೇ ಬ್ಯಾಚ್ನ IPS ಅಧಿಕಾರಿ ಅವರು, ಅವ್ರದ್ದೊಂದು ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ. ಯೂಶಲಿ ಇಂಥ ಕೇಸ್ಗಳಲ್ಲ, ಸೆನ್ಸೇಷನಲ್ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಯ ಟ್ರ್ಯಾಕ್ ರೆಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಎಷ್ಟು ಚಾಕಚಕ್ಯತೆ, ಸ್ಕಿಲ್ಡ್ ಇದ್ದಾರೆ ಅನ್ನೋದನ್ನ ಒಂದು BGV ರೆಡಿ ಮಾಡ್ಕೊಳ್ಳುತ್ತೆ ಸರ್ಕಾರ, ಇಂಥವ್ರು ಸೂಕ್ತ ತನಿಖೆ ನಡೆಸೋದಕ್ಕೆ ಅಂತ. ಸೊ ಆ BGVಯನ್ನು ಇನ್ನೊಂದು ಕಡೆ TV ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಆಚೆಗಡೆ ಕಲ್ಪನಾತ್ಮಕವಾಗಿ ಮಾತಾಡೋದು ಬೇರೆ, ಇವತ್ತಿನಿಂದ ನಡೆಯೋದಿದೆಯಲ್ಲ ಇದು ಎವಿಡೆನ್ಸ್ ಮೇಲೆ ನಡೆಯುವಂತಹ ತನಿಖೆ. ಇಲ್ಲಿ ಯಾರೋ ಕತೆ ಹೆಣಿದ್ರು, ಯಾರೋ ಮಾತಾಡಿದ್ರು ಅದೆಲ್ಲ ನಡೆಯಲ್ಲ. ಕಲ್ಪನಾತ್ಮಕ ವಿಚಾರಗಳಿಗೆ ಆಸ್ಪದ ಇರಲ್ಲ. ಈ 4 ಜನರ ಟೀಮ್ ಏನಿದೆ, ಅವರು ಕಂಡುಕೊಳ್ಳುವಂತಹ ಸತ್ಯದ ಮೇಲೆ ಅನೇಕರ ಭವಿಷ್ಯ ನಿರ್ಧರಿತವಾಗುತ್ತೆ. ಯಾರು ಸತ್ಯ ಹೇಳ್ತಾ ಇದ್ದಾರೆ, ಯಾರು ಮಿಥ್ಯವನ್ನ ಆಡ್ತಾ ಇದ್ದಾರೆ, ಎಲ್ಲವೂ ಕೂಡ ಗೊತ್ತಾಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮತ್ತೆ ಇವತ್ತು ತನಿಖೆ ಸ್ಟಾರ್ಟ್ ಮಾಡಿದ ತಕ್ಷಣ ಪೊಲೀಸರು ಏನು ಮಾಡ್ತಾರೆ, ಡೀಟೇಲ್ಡ್ ಆಗಿ ಕೇಸ್ ಸ್ಟಡಿಯನ್ನು ಮಾಡ್ತಾರೆ. ಫಸ್ಟ್ ಪ್ರಾಸೆಸ್ ಅದೇ, ಕಂಪ್ಲೀಟ್ ಆಗಿ ಕೇಸ್ ಸ್ಟಡಿಯನ್ನು ಮಾಡ್ತಾರೆ. ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಕಂಪ್ಲೇಂಟ್ಸ್ ಏನಾದರೂ ಲಾಡ್ಜ್ ಆಗಿದೆಯಾ, ಈಗ ಸಿಕ್ಕಿರುವಂತಹ ತಲೆಬುರುಡೆ, ಆ ಸಿಕ್ಕಿರೋ ಪ್ರದೇಶದ ಬಗ್ಗೆ ಇಲ್ಲಿ ತನಕ ಕಂಪ್ಲೇನೆಂಟ್ ಯಾರಿದ್ದಾನೆ, ಮುಸುಕುದಾರಿ ಹೇಳಿಲ್ಲ. ಯಾವ ಜಾಗದಲ್ಲಿ ಸಿಕ್ತು ಇದು, ಯಾವ ಜಾಗದಲ್ಲಿ ಆತ ಸಮಾಧಿ ಮಾಡಿದ್ದ, ಅದನ್ನು ಹೇಳಿಲ್ಲ ಅವನು. ಇಲ್ಲಿ ತನಕದ ರೆಕಾರ್ಡ್ಸ್ನಲ್ಲಿ ಇಲ್ಲ ಅದು. ಸೊ ಎಲ್ಲಿ ಆ ಜಾಗ ಅನ್ನೋದನ್ನ ನೋಡ್ಬೇಕಲ್ವಾ, ಅದಕ್ಕೂ ಒಂದು ಪ್ರಾಸೆಸ್ ಇದೆ. ಅದನ್ನು ನಮ್ಮ ಜೊತೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲ ಜಾಯಿನ್ ಆಗ್ತಾರೆ. ಅದನ್ನು ಹೇಳ್ತೀನಿ ನಿಮಗೆ. ಹೆಂಗೆ ಬೇಕು ಹಾಗೆ ಹೋಗ್ಬಿಟ್ಟು ಶವಗಳನ್ನು ಆಚೆ ತೆಗೆಯೋದಕ್ಕೆ ಬರಲ್ಲ. ಅದರದ್ದೇ ಒಂದು ಪ್ರೊಸೀಜರ್ BNSನಲ್ಲಿ ಬರುತ್ತೆ. ಆ ಪ್ರೊಸೀಜರ್ಗೆ ಇಂಥ ಸೆಕ್ಷನ್ಸ್ ಅನ್ನೋದೆಲ್ಲ ಇದೆ. ಫಾರ್ ಎಕ್ಸಾಂಪಲ್, ಈಗ ಶವಗಳನ್ನು ಹೊರ ತೆಗೆಯೋದಕ್ಕೆ CRPC 174 ಅಥವಾ BNS 186 ಪ್ರಕಾರ ಆಚೆ ತೆಗಿತಾರೆ. ತೆಗೆದ್ರೆ
ಇವತ್ತೇ ಆಗಲ್ಲ ಅದು. ಇನ್ನೊಂದು 3-4 ದಿನಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಮುಂದಿನ ವಾರದಿಂದ ವಿಪರೀತವಾಗಿ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸಿಗಬಹುದು. ಹಾಗೆ ಸಿಕ್ಕಿರುವಂತಹ ತಲೆಬುರುಡೆಯ DNA ಅನ್ನು ಕೂಡ ಮ್ಯಾಚ್ ಮಾಡಿಸೋ ಕೆಲಸ ಆಗುತ್ತೆ. ನಿಜವಾಗ್ಲೂ ಈ ವ್ಯಕ್ತಿ ಹೇಳ್ತಾ ಇರೋ ಪ್ರಕಾರ ಇದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹ ರೆಕಾರ್ಡ್ಸ್ನಲ್ಲಿ ಇಲ್ವಾ ಇದು, ಅದನ್ನು ನೋಡ್ತಾರೆ, ಅದನ್ನು ಅಬ್ಸರ್ವ್ ಮಾಡ್ತಾರೆ. ಅದಾದ ನಂತರ 2ನೇ ಪಾಯಿಂಟ್ ಕ್ರೂಷಿಯಲ್ ಆಗಿರೋದು, ಇದು ಮಹಿಳೆಯದ ಪುರುಷಂದ, ಅದು ನೋಡ್ತಾರೆ.